ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ವಿಎಸ್ ಕ್ಲಾಕ್ಸ್. ಲಾಸ್ಟ್ ವಿಡಿಯೋ ನಾವು ರಾಯ್ಪುರ್ಗೆ ಹೋಗಿ ಬಂದಿದ್ದು ಅಷ್ಟೇ. ಮತ್ತು 2 ದಿನ ಲೋಡ್ ಇಲ್ದಿರ ಗಾಡಿ ಇಲ್ಲೇ ನಿಲ್ಲಿಸಿದ್ವಿ. ಈಗ ಆಲ್ಮೋಸ್ಟ್ ಲೋಡ್ಗೆ ಬಂದಿದ್ದೀನಿ. ಎಲ್ಲಿಗೆ ಅಂದರೆ MP ಮಧ್ಯಪ್ರದೇಶಕ್ಕೆ. ಏನು ಲೋಡು ಗುರು ಅಂದರೆ ಬಾಳೆ ಸಸಿ. ಲಾಸ್ಟ್ ಟೈಮೆಲ್ಲ ಹೋಗಿದ್ನಲ್ಲ, ಬಾಳೆ ಸಸಿನೇ ಲೋಡು. ನಿನ್ನೆ ಫೋನ್ ಮಾಡಿದ್ದೆ ನಮ್ಮ ಜೀವಿ ಅಣ್ಣಗೆ, ಅಣ್ಣ ಲೋಡಿಂಗ್ ಏನಾದರೂ ಇದ್ರೆ ಹೇಳೋಣ ಅಂತ. ಸರಿ ಅಂದ್ಬಿಟ್ಟು ಫೋನ್ ಮಾಡಿ ಲೋಡ್ ಇದೆ, ನಾಳೆ ಗಾಡಿ ತಗೊಂಬ ಗಾಡಿ ಅಂದರು. ನಾನು ಹೋಗಿ ಕ್ರೇಟ್ ಹಾಕ್ಕೊಂಡು ಬಂದೆ. ಇಲ್ಲಿ ಲೋಡಿಂಗ್ ಹತ್ರ ಇದ್ದೀನಿ, ನರ್ಸರಿ ಹತ್ರ ಅಂತೂ. ಲೋಡ್ ಮಾಡ್ಕೊಂಡು ಹೋಗೋಣ. ಸೋಮ ಡ್ರೈವರ್ ಅಂತೂ ಬಂದಿಲ್ಲ, ಬೇರೆ ನಮ್ಮ ಫ್ರೆಂಡ್ಗೆ ಹೇಳಿದ್ದೆ ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ಲೋಡ್ ಮಾಡ್ಕೊಂಡು ಹೋಗ್ತಾ ಚಿಕ್ಕಬಳ್ಳಾಪುರದಲ್ಲಿ ಹಂಗೆ ಕರ್ಕೊಂಡು ಹೋಗಬೇಕು. ಬನ್ನಿ, ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ನೋಡಿ, ಗಾಡಿ ಅಂತೂ ಲೋಡ್ ಆಗ್ತಿದ್ದೀನಿ. ಸ್ವಲ್ಪ ಇದೆ, ಇನ್ನೊಂದು 20 ಬಾಕ್ಸ್ ಹಾಕ್ಬೇಕಷ್ಟೇ. ಫುಲ್ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡಿ, ನರ್ಸರಿ ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೀನಿ. ನರ್ಸರಿ ಏನು ನೋಡಿಸಿಲ್ಲ, ಏನು ವಿಡಿಯೋಸ್ ಏನು ಮಾಡಲಿಲ್ಲ. ನೋಡಿ, ಇನ್ನೊಂದು 2 ಲೈನ್ ಹಾಕ್ಬೇಕಷ್ಟೇ. ಇವರು ಟಾರ್ಪಲ್ ಎಲ್ಲ ಕಟ್ಟಿ ಮುಗಿದಿತ್ತು. ಟಾರ್ಪಲ್ ಕಟ್ಟಿದ್ದೆಲ್ಲ ನಮ್ಮ GB ಅಣ್ಣವ್ರ ಗಾಡಿಗಳಲ್ಲಿದ್ದಾವೆ. ಗಾಡಿ ಟಾರ್ಪಲ್ ಮಾತ್ರ ಚೆನ್ನಾಗಿದೆ. ಚಂದ್ರ ಬದ್ನಾ, ನಮಸ್ಕಾರ. ಇನ್ನೇನು ಬಿಡೋದೆ. ನಮ್ಮ ಡ್ರೈವರ್ ಅಲ್ಲ, ಫ್ರೆಂಡ್ ಇದನ್ನು ಗಾಡಿ ಮಾತ್ರ ನೀಟಾಗಿ ಬಂದಿದೆ ಗುರು. ಟಾರ್ಪಲ್ ಈಟೇನಿಲ್ಲ. ಸರಿ, ಬನ್ನಿ ಹೊರಡೋಣ. ಗೇಟಲ್ಲೆಲ್ಲ ಎಂಟ್ರಿ ಆಯಿತು ಗುರು. ನೋಡಿ ನಮ್ಮ ಹುಡುಗ ಬೇಗ ಬಾಯ್. ಚಿಕ್ಕಬಳ್ಳಾಪುರ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಬೇಡ. MP ಲೋಡ್ ಇದು. ಮಧ್ಯಪ್ರದೇಶ ಯಾವುದೋ ಹಳ್ಳಿಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಹಳ್ಳಿ ಅಂತ ಹೇಳ್ತೀನಿ. ನೋಡೋಣ. ನಮ್ಮ ಚಿಕ್ಕಬಳ್ಳಾಪುರ ಘಾಟ್ ಸೆಕ್ಷನ್ ರೋಡ್ ಇದು. ನೋಡಿ, ನಮ್ಮ ಗೋರಿಬಿದ್ನೂರು ರೋಡಲ್ಲಿ ಘಾಟಿದೆ. ನಮ್ಮ ಚಿಕ್ಕಬಳ್ಳಾಪುರಕ್ಕಿದೆ ಘಾಟ್ ರೋಡ್. ಅಂದರೆ ಇದ್ರು ಭಯಂಕರ ಇದೆ. ಬರಬೇಕಾದ್ರೆ ಫುಲ್ಲು ಅಪ್ಪಿದೆ. ಫುಲ್ ಟನೇಜ್ ಹಾಕೊಂಬಂದ್ರೆ ಅಂತೂ ಇಲ್ಲೇ ಹತ್ತಲ್ಲ ಗಾಡಿಗಳು. ಗುರು, ಮಧುಗಿರಿಯಲ್ಲಂತೂ ಊಟ ತಿಂದ್ವಿ. ಇದೇ ಹೋಟ್ಲು ನೋಡಿ, ಸೂಪರಾಗಿದೆ ಊಟ. ಇಡ್ಲಿ ಮತ್ತು ಚಿತ್ರಾನ್ನ ತಿಂದ್ವಿ. ಏನು ಟೈಮಿಂಗ್ ಏನಿಲ್ಲ ಗುರು, ಆರಾಮಾಗಿ ಇಬ್ಬರಿದ್ದೀವಲ್ಲ, ಆರಾಮಾಗಿ ಹೋಗ್ಬೋದು. ನಾಳದ ಮಾರ್ನಿಂಗು ಅವರಿಗೆ ಅಲ್ಲಿ ಡೆಲಿವರಿ ಕೊಡಬೇಕು. ತೋಟಗಳಲ್ಲೇ ಹೋಗ್ಬೇಕು, ತೋಟಗಳ ಹತ್ರನೇ ಇಳಿಸ್ಕೊತಾರೆ MP. ಬನ್ನಿ ಆರಾಮಾಗಿ ಹೋಗೋಣ. ಅಂತೂ ಇಂತೂ ಸಿಂಗಲ್ ರೋಡ್ ಬಿಟ್ಟು ಹೈವೇಗೆ ಬಂದು ಬಿದ್ವಿ ಸಿರಾಗೆ. ಈಗ ಸಿರಾಯಿಂದ ಹಿರಿಯೂರು, ದುರ್ಗ ರೈಟು, ಹೊಸಪೇಟೆ, ಮಾಮೂಲಿ ಬಿಜಾಪುರದಿಂದ ನೋಡಬೇಕು ಹೇಗೆ ಹೋಗ್ಬೇಕು ಅಂತ. ಅಂದರೆ 2 ರೋಡ್ ಇದ್ದಾವೆ. ಒಂದು ರೋಡ್ ಸೋಲಾಪುರ ಮೇಲೆ ಹೋಗುತ್ತೆ. ಅದು ಸಿಕ್ಕಾಬಟ್ಟೆ ಖರ್ಚು ಅಂದರೆ ಮಾಮೂಲಿ ಪೊಲೀಸ್ ಖರ್ಚು ಬೇಜಾನ್ ಬರುತ್ತೆ. ಅದರಿಂದ ಪಂಡ್ರಾಪುರ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬನ್ನಿ ಹೇಗಾಗುತ್ತೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಗಾಡಿ ಓಡ್ಸೋಕ್ಕಾಗಿಲ್ಲ ಗುರು. 1 ಗಂಟೆಗೆ ನಮ್ಮ ದೇವರಾಜ ಅಣ್ಣವ್ರಿಗೆ ಕೊಟ್ಬಿಟ್ಟೆ. ನೋಡಿ, ನೈಟೆಲ್ಲ ಗಾಡಿ ಓಡಿಸಿ ಆರಾಮಾಗಿ ಕೂತಿದ್ದಾರೆ. ಈಗ ಇವರು ಸೀನಿಯರ್ ಡ್ರೈವರ್ ಗುರು ಈ ರೂಟಲ್ಲೆಲ್ಲ. ಎಲ್ಲಾದರೂ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ. ಏನು ಅಷ್ಟು ಟೈಮಿಂಗ್ ಏನಿಲ್ಲ, ಆರಾಮಾಗಿ ಹೋಗೋಣ. ಬನ್ನಿ. ನೋಡಿ, ಅದೆಲ್ಲ ದಾಳಂಬ್ರಿಗೆ ನೋಡಿ ಯಾವ ಥರ ಸೇಫ್ಟಿ ಮಾಡಿದ್ದಾರೆ.
ಗಿಡ. ಅಮೃತ್ ನಗರ್ ಇನ್ನ 40 ಕಿಲೋಮೀಟರ್ ಇದೆ. ಅಲ್ಲಿಂದ ಶಿರಡಿಯಿಂದ ಹೋಗ್ತಾ ಇದೆ. ಯಾವ ರೋಟಪ್ಪ ಅದು? ಯಾವುದು ಹೇಳಿದ್ರು, ಹೇಳ್ತೀನಿ ಬನ್ನಿ. ಶಿರಡಿ ಬೈಪಾಸ್ ಅಲ್ಲಂತೂ ಹೋಗ್ತಾ ಇದ್ದೀವಿ. ಗಾಡಿ ಓಡಿಸ್ತಿದ್ದಾರೆ. ಶಿರಡಿ ಬೈಪಾಸಲ್ಲಿ ಒಂದು 20-30 ಕಿಲೋಮೀಟರ್ ರೌಂಡ್ ಹಾಕೊಂಬರ್ಬೇಕು ಗುರು. ಸಿಟಿ ಒಳಗಡೆ ಬಂದರೆ ಎಲ್ಲ ಒಂದು 10 ಕಿಲೋಮೀಟ್ರಿಗೆ ಸಿಟಿ ಪಾಸ್ ಆಗಿಬಿಡ್ತೀವಿ. ಬಟ್ ನೈಟಲ್ಲಿ ಪಾಸ್ ಆಗ್ಬೋದು, ಡೇ ಅಲ್ಲಿ ಬಿಡಲ್ಲ, ನೋ ಎಂಟ್ರಿ. ನೋಡಿ, ಇದು ಮುಂಬೈ ಟು ನಾಗ್ಪುರ್ ಸಮೃದ್ಧಿ ಎಕ್ಸ್ಪ್ರೆಸ್ ವೇ ಎಲ್ಲಿದೆ. ಕಿಲೋಮೀಟರ್ ಬಂದರೆ ಇಲ್ಲಿ ಹೋಗಿದೆ ಗುರು. ಈ ರೋಡ್ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸಿಂಗಲ್ ರೋಡು, ಎಲ್ಲ ಒಂದು ಸೈಡ್ ಎಲ್ಲ ರೋಡ್ ಕಿತ್ಬಿಟ್ಟಿದ್ದಾರೆ, ರೋಡ್ ಮಾಡ್ತಿದ್ದಾರೆ. ತುಂಬ ಟ್ರಾಫಿಕ್ ರೋಡು. ಇದೊಂಥರ ನಮ್ಮ ಫೇವ್ರೇಟು ವಡಾಪಾವ್. ಟೀ ಕುಡಿಯೋಣ ಅಂತ ಬಂದ್ವಿ, ವಡಾಪಾವ್ ನೋಡಿದ್ವಿ. ಏಕೆಂದರೆ ಒಂದು ಟೈಮಲ್ಲಿ ಅದನ್ನೇ ತಿನ್ಕೊಂಡು ಜೀವನ ಮಾಡಿದ್ದೀವಿ, ಅದರಿಂದ ತಿನ್ನೋಣ ಅಂದ್ಬಿಟ್ಟು ತಗೊಂಡಿದ್ದೀವಿ. ಗಾಡಿ ಹತ್ರ ಅಲ್ಲಿ ಬಿಟ್ಟು ಬಂದಿದ್ದೀವಿ ಟೀ ಅಂಗಡಿ ಹತ್ರ. ಗುರು, ಮುಂದೆ ಒಂದು ಓಮ್ನಿ ಹೋಗ್ತಾ ಇದೆ, ಭಾರಿ ಟಾರ್ಚರ್ ಕೊಡ್ತಿದ್ದಾನೆ ಗುರು. ಹೋಗೋ ಗಾಡಿಗಳಿಗೆಲ್ಲ ಟಾರ್ಚರ್ ಕೊಡ್ತಿದ್ದಾನೆ ನೋಡಿ. ಅದು ಓಮ್ನಿ ಮುಂದೆ ಅವ್ನು ಲೆಫ್ಟ್ ಸೈಡ್ ಫುಟ್ಪಾತಲ್ಲಿ ಒಂದು ವೀಲ್ ಇಳಿಸ್ಕೊಂಡು ಹೋಗ್ತಾ ಇದ್ದಾನೆ ಗುರು. ನಿಂಗೆ ಏನು ಧೈರ್ಯನೋ ಏನೋ ಯಪ್ಪ. ಆಪೋಸಿಟ್ ಗಾಡಿ ಬರ್ತಿದ್ರು ಸೈಡ್ ಹೊಡಿತಾ ಇದ್ದಾನೆ ಅವನು. ನಮಗಂತೂ ಅದಕ್ಕೆ ನಾನು ಸ್ಲೋ ಮಾಡಿಬಿಡಪ್ಪ, ಅವ್ನು ಹೋಗ್ಬಿಡ್ಲಿ ಅಂದ್ಬಿಟ್ಟು ಸ್ಲೋ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹೋಗ್ತಾ ಇದ್ದಾನೆ ಮುಂದೆ. ಇವನು ಯಾರಿಗಾರು ಒಮ್ಮೆ ಅವನು ಕೆಲಸ ಕೊಡ್ತಾನೆ, ಯಾರಾಗಲ್ಲ ಗಾಡಿ ಆ ಓಮ್ನಿವನು ಇಲ್ಲೇ ಇರಲಿ, ನಾವು ರೈಟಲ್ಲಂತೂ ಆಪೋಸಿಟ್ ಗಾಡಿ ಬರ್ತಿಲ್ಲ. ನಡಿ ಹೋಗ್ಬಿಡ್ಬೋದು, ನಡಿ ಆರಾಮ. ನೀನು ಇಲ್ಲೇ ಇರಪ್ಪ ಓಮ್ನಿ ಅಣ್ಣ. ಗುರು, ಮಹಾರಾಷ್ಟ್ರ ಬಾರ್ಡ್ರಿಗಂತೂ ಬಂದ್ವಿ. ಫುಲ್ ಜಾಮ್ ಆಗಿದೆ ನೋಡಿ. ಈ ಬಾರ್ಡ್ರಲ್ಲಿ ಪಾಸ್ ಮಾಡೋದೇ ಸ್ವಲ್ಪ ಹಿಂಸೆ ಗುರು. ಮಹಾರಾಷ್ಟ್ರ ಬಾರ್ಡ್ರ್ ಪರವಾಗಿಲ್ಲ, MP ಬಾರ್ಡ್ರ್ ಇದೆ ಗುರು. ಅವನ್ನೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿ ಗಾಡಿ ಬಿಡೋದು. ಇದು ಯಾವ ರೋಡ್ ಗುರು, ಈ ಥರ ಹಂಸಿದ್ದಾವೆ. ನಾನು ಯಾವ ಹೈವೇದಲ್ಲೂ ನೋಡಿಲ್ಲ, ಅಷ್ಟು ಭಯಂಕರ ಹಂಸಿದ್ದಾವೆ ಈ ರೋಡಲ್ಲಂತೂ. ಅಲ್ಲೇ ಕೆಟ್ಬಿಡುತ್ತೆ ಬರೋಷ್ಟೊತ್ತಿಗೆ. ಆಲ್ಮೋಸ್ಟ್ ಇನ್ನೇನು MP ಬಾರ್ಡ್ರ್ ಹತ್ತ ಇದ್ದೀವಿ. MP ಬಾರ್ಡ್ರಿಂದ ನಾವೆಲ್ಲ ಒಂದು 50-60 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ. ಅನ್ಲೋಡಿಂಗ್ ಪಾಯಿಂಟ್ಗೆ ಲೊಕೇಶನ್ ಹಾಕಿದ್ದಾರೆ, ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಇಲ್ಲೇ ಬಂದು ನಿಲ್ಸ್ಕೊಂಡಿದ್ವಿ ರೋಡಲ್ಲಿ. ಮತ್ತು ಅವ್ರ ಪಾರ್ಟಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ತೋಟದ ಹತ್ರ. ನೋಡಿ ರೋಡ್ ನೋಡಿ, ಸಿಂಗಲ್ ರೋಡು. ಹೋಗಿ ಇಳಿಸ್ಕೊಂಬರೋಣ. 3 ಪಾಯಿಂಟ್ ಡೆಲಿವರಿ ಕೊಡಬೇಕು. ಫಸ್ಟ್ನೇ ಪಾಯಿಂಟ್ ಇಳಿಸ್ಬಿಟ್ಟು ಬರೋಣ ಗುರು. MP ಏನು ಕಡಿಮೆ ಇಲ್ಲ ಗುರು, ಜಮೀನುಗಳು ಒಬ್ಬೊಬ್ರದ್ದು ಸುಮಾರು ಇದ್ದಾವೆ ನೋಡಿ. ಎಷ್ಟೆಷ್ಟಿದ್ದಾವೆ ಫ್ಲ್ಯಾಟುಗಳು ನೋಡಿ. ಬಾಳೆ ಸಸ್ಯ ಅಂತೂ ಇಳಿಸ್ತಿದ್ದೀವಿ. ಫಸ್ಟ್ ಪಾಯಿಂಟ್ ಇಳಿಸ್ಕೊಂಡು 2ನೇ ಪಾಯಿಂಟ್ಗಂತೂ ಬಂದ್ವಿ ನೋಡಿ. ಬಾಳೆ ಸಸಿ ಇನ್ನೂ ಎಷ್ಟು ಫ್ರೆಶ್ ಆಗಿದೆ. 3 ದಿನ ಇದಕ್ಕೆ ನೀರಿಲ್ಲ, ಗಾಳಿ ಇಲ್ಲ, ಆದರೂ ನೋಡಿ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಯಾವ ಥರ ಇದೆ, ಒಂದು ಸ್ವಲ್ಪನೂ ಏನೂ ಆಗಿಲ್ಲ. 3-4 ದಿನ ಆದರೂ ಏನೂ ಆಗಲ್ಲ ಇದಕ್ಕೆ, ಯಾಕೆಂದರೆ ನೀರೆಲ್ಲ ಇರುತ್ತಲ್ಲ, ಗೊಬ್ಬರ ಎಲ್ಲ ಇರುತ್ತೆ. ಇನ್ನೊಂದು ಪಾಯಿಂಟ್ ಗುರು ಇಳಿಸ್ಕೊಂಡು ಮತ್ತೆ ಲೋಡ್ಗೆ ಹೋಗೋದು. ಎಲ್ಲಿಗೆ ಅಂತ ಕನ್ಫರ್ಮ್ ಇಲ್ಲ, ನೋಡೋಣ ಬನ್ನಿ. ಯಾವುದು ಗುರು ನದಿ, ಇಷ್ಟು ನೀರು ಹರಿತಿದ್ದಾವೆ ಯಪ್ಪ. 1 ಕಿಲೋಮೀಟ್ರ್ ಮೇಲೆ ಇದೆ ಇದು, ಅಷ್ಟು ನೀರು ಹರಿತಿದೆ. ದೊಡ್ಡದು ಇದು, ಅಂದರೆ ನದಿ ಥರ ಯಾವುದು ಅಂತ ನಮಗೂ ಗೊತ್ತಿಲ್ಲ, ಆದರೆ ಭಯಂಕರ ದೊಡ್ಡದು. ನೀರು ಮಾತ್ರ ಸಿಕ್ಕಾಪಟ್ಟೆ ಹರಿತಿದ್ದಾವೆ.
ಇದು ಮಧ್ಯಪ್ರದೇಶದಲ್ಲೇ ಇದೆ, ಯಾವುದು ಅಂತ ನಮಗೂ ಗೊತ್ತಿಲ್ಲ. ಹೀಗೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ MT. ಈ MTಯಲ್ಲಿ ನಮ್ಮ ಕಡೆ ಒಂದು 20 ವರ್ಷದ ಹಿಂದೆ ಹೇಗಿದ್ರೆ ಹಾಗೆ ಇದ್ದಾರೆ. ಈ ಕಡೆ ಹುಡುಗರು, ಇಲ್ಲೆಲ್ಲ ಜನನೂ ಅಷ್ಟೇ. ಮನೆಗಳು ನೋಡಿ ಅದೇ ಥರ ಇದ್ದಾವೆ. ಫ್ರೆಂಡ್ಸ್, MP ಬಾರ್ಡ್ರ್ ಹತ್ರ ಅಂತೂ ಬಂದ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.